ಕ್ಷಿತಿಜ ನೋಡ್ರಿ ಅಂತ ಹುಲ್ಲು ಹಿಡ್ಕೊಂಡು ಹಿಡ್ಕೊಂತ ಹೊಂಟಾರ. ಕುಂದ್ರ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನೀತ್ ರಾಜ್. ಈಗ ನಾ ಎಲ್ಲಿದ್ದೀನಿ ಅಂತಂದ್ರೆ ಕುಮಟಾದಾಕತ್ತೀನಿ. ಕುಮಟಾದಿಂದ ಗೋಕರ್ಣವ್ರಿಗೆ ಬೀಚ್ ಟ್ರೆಕ್ ಮಾಡಂತೀವಿ. ಬೀಚ್ ಟ್ರೆಕ್ ಇನ್ನೊಂದು ಸ್ವಲ್ಪ ನಮ್ಮ ಮೆಂಬರ್ಸ್ ಅದಾರ, ಅವರೆಲ್ಲ ಬರ್ಬೇಕು. ಸೊ ಅವ್ರು ಬರೋ ತನಕ ವೇಟ್ ಮಾಡಂತೀವಿ. ಆ್ಯಸ್ ಯೂಸ್ವಲ್ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಆಗಿದ್ದೀವಿ. ಕುಮಟಾದಿಂದ ಇಲ್ಲಿ 13-12 ಕಿಲೋಮೀಟ್ರ್ ಅದ. ಆಟೋದ ಆ್ಯಸ್ ಯೂಸ್ವಲ್ 300 ರೂಪಾಯಿ ತೊಗೊಂಡ. ಸುತ್ತಲೂ ನೀವು ಎಲ್ಲ ನೋಡ್ಬೋದು. ಫುಲ್ ಎಲ್ಲ ಟೆಂಟ್ ಹಾಕಿದಾರ, ಮಂದಿ ಟೆಂಟ್ ಹಾಕಿದಾರ, ಚಿಲ್ ಮಾಡಂತಾರ ಬೆಳಿಗ್ಗೆ. ನಾವು ಆ್ಯಕ್ಚುಲಿ ಸನ್ರೈಸ್ ಆಕತ್ತಂತ ಹೇಳಿ ಬಡ ಫ್ರೆಶ್ ಅಪ್ ಆಗಿ ಎಲ್ಲ ಮಾಡಿ ಎಲ್ಲ ಬಂದ್ವಿ. ಬಟ್ ಸನ್ರೈಸ್ ಈ ಕಡೆ ಇಲ್ಲ, ಆ ಕಡೆ ಆಗೈತಿ. ಇದು ಟ್ರೆಕ್ ಆ್ಯಕ್ಚುಲಿ ಹೆಂಗಂತಂದ್ರೆ ಬೀಚ್ ಪ್ಲಸ್ ಟ್ರೆಕ್. ಬೀಚ್ ಗುಂಟಾನ ನೀವು ಟ್ರೆಕ್ ಮಾಡ್ಕೊತ ಹೋಗ್ಬೋದು. ಎಲ್ಲಿಂದ ಕುಮಟಾದಿಂದ ಗೋಕರ್ಣ ತನ. ಗೋಕರ್ಣ ಓಮ್ ಬೀಚ್ ಕಂಪ್ಲೀಟ್ ಆಕೈತಿ ಟ್ರೆಕ್. ಸೊ 2 days ಟ್ರೆಕ್. ಆ್ಯಕ್ಚುಲಿ ಅಷ್ಟು ಡಿಫಿಕಲ್ಟ್ ಇಲ್ಲ, ಏನಿಲ್ಲ, ಆರಾಮಾಗಿ ಮಾಡ್ಬೋದು ಅಂತ ಅನ್ಕೊಂಡೇನಿ. ಬಟ್ ಇನ್ನೂ ಮಟ್ಟ ನಾನು ಇನ್ನೂ ಹೋಗಿಲ್ಲ. ಸೊ ನೋಡ್ಬೇಕು ಹೆಂಗೈತಿ ಟ್ರೆಕ್. ಆಲ್ಮೋಸ್ಟ್ ಈಸಿ 12 ಕಿಲೋಮೀಟರ್ಸ್ ಅಷ್ಟೇ ಅದ, ಭಾಳಿಲ್ಲ. ಆಮೇಲೆ ಫೆರಿ ರೈಡ್ ಎಲ್ಲ ಇರ್ತದೆ ನಡೀತಾ ನೋಡ್ಬೇಕೇನಂತ. ಟ್ರೆಕ್ ಸ್ಟಾರ್ಟ್ ಮಾಡಬಾರ್ದಂಥ ಟೈಮ್ದಾಗ ಸ್ಟಾರ್ಟ್ ಮಾಡಿದ್ದೇವೆ. ಬಿಸಿಲು ಮಾತ್ರ ಮ್ಯಾಲೆ ಹೊಡೆಯಕತ್ತಿದ್ವಿ. ನಾವು ಅಲ್ಲಿಂದ ರೆಸಾರ್ಟ್ನಿಂದ ಇಲ್ಲಿ ತನಕ ಬಂದ್ವಿ, ಒಂದು 5-6 ಕಿಲೋಮೀಟ್ರ್ ಅಂತ. ಸೊ ಇಲ್ಲಿಂದ ನಮ್ಮದು ರೆಸಾರ್ಟ್ ತನಕ ಒಂದು 10 ಕಿಲೋಮೀಟ್ರ್ ಅಂತ. 10 ಕಿಲೋಮೀಟ್ರ್ ಮುಗಿಸ್ಕೊಂತಂದ್ರೆ ಇಲ್ಲಿಂದ ಬೆಟ್ಟ ಹತ್ತಿ ಒಂದು 5 ಕಿಲೋಮೀಟ್ರ್ ಫ್ಲ್ಯಾಟ್ ಅದ, ಅದೆಲ್ಲ ಮುಗಿಸ್ಕೊಂಡು ಬರ್ಬೋದು. ಹಿಂದೆ ಜನಸಾಗರ ಎಲ್ಲ ಜನಸಾಗರ ಈಗ ಟ್ರೆಕ್ ಮಾಡ್ಬೇಕೀಗ. ಮೇನ್ ಒಂದು ಇದು ಅಂತಂದ್ರೆ ಲಗೇಜ್ ಒಂದಿಲ್ಲ, ಅದ ಒಂದು ಚಲೋ. ಮತ್ತು ನಥಿಂಗ್ ಸ್ಪೆಷಲ್. ನೋಡ್ಬೇಕಿನ್ನು ಒಳಗೆ ಹೆಂಗೈತಿ ಅಂತ ಅಂತೇಳಿ ಹೋಗ್ಬೇಕು. ಸ್ವಲ್ಪ ಜಗಾಸ್ ಬರ್ಪ, ಮುಳ್ಳದಾವಂತ. ಮಸ್ತ್ ಬರ್ತಾವ. ಏನ್ ಮಾತಾಡಂತೀನಿ, ಇದೆಲ್ಲ ಇಳಿದಾನಿದು. ಇಲ್ಲೊಂದು ಸ್ವಲ್ಪ ಇಳಿದು ಬಂದೈತಿ. ನಮ್ಮ ಕ್ಷಿತಿಜ್ ಅವ್ರು ಹೆಂಗದ್ರ ಅಂತ ನೋಡ್ರಲ್ಲ, ಎಲ್ಲಿ ನೋಡ್ರಿಲ್ಲ. ಹಾಂ, ಕಮಾನ್ ಕ್ಷಿತೇಜ್, ಕಮಾನ್. ಇಲ್ಲಿ ನೋಡ್ರಿಲ್ಲ, ಹುಲ್ ಹಿಡ್ಕೊಳತ್ತ ನೋಡ್ರಿಲ್ಲ. ಒಂದು ಸ್ವಲ್ಪ ಜಾರ ಅಂತತಿ. ಕ್ಷಿತಿಜ ನೋಡ್ರಿ ಅಂತ ಹುಲ್ಲು ಹಿಡ್ಕೊಂಡು ಹೊಂಟಾರ. ಅವ್ರಿಗೆ ಸ್ವಲ್ಪ ಫೋಬಿಯಾ ಟೈಪ್ ಅಂತ ಐತಂತ. ಏನು ನಡೀತದೆ, ಏನು ಆರಾಮ ಏನಿದೆ. ಕುಂದ್ರ
ಸ್ವಲ್ಪ ಈಸಿಯಾಗಿ ಇಳ್ಕೊಬೇಕು ಇಲ್ಲಿ ಅಷ್ಟೇ, ಸ್ವಲ್ಪ ಈಸಿಯಾಗಿ ಇಳ್ಬೇಕಷ್ಟೇ. ಆ್ಯಕ್ಚುಲಿ ಹಿಂಗೆ ಬರ್ಬೇಕಾ, ಸ್ವಲ್ಪ ನಡ್ಕೊಂಡು ಬರೋದು ಸ್ವಲ್ಪ ಹೋದಲ್ಲ ಸ್ವಲ್ಪ ತ್ರಾಸ, ಏನಂತ ಬರೋಲ್ಲ, ಸ್ವಲ್ಪ ಜಾರ್ತೈತಿ. ಸೊ ಕಲ್ಲೆಲ್ಲ ನೀರು ಬಡ್ದೆಲ್ಲ ಸ್ಮೂತಾಗಿರ್ತದಲ್ಲ, ಸ್ವಲ್ಪ ಹೋದಲ್ಲ ಸ್ವಲ್ಪ ಜಾರ್ತೈತಿ. ಬಟ್ ಏನು ತ್ರಾಸ ಆಗಿಲ್ಲ, ಸ್ವಲ್ಪ ಆರಾಮಾಗಿ ಬರ್ಬೋದು. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಹಿಂಗೆ ಹೋಗ್ಬೇಕಲ್ಲ, ಹಿಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ಮಾಡಿಲ್ಲ. ಇಲ್ಲಿ ಬರ ಅಂತ ಆ್ಯಕ್ಚುಲಿ ಇವೆಲ್ಲ ಜ್ವಾಲಾಮುಖಿಗಳಿಂದ ಆದಂತಹ ಶಿಲೆಗಳಂತ ಇರ್ಬೇಕು. ಕರಿದು ಬಿಳಿದು ಇತ್ತಂದ್ರೆ ಹಂಗೆ. ಇಲ್ಲಿ ನೋಡ್ಬೋದು ನೀವು ರಾಕ್ಸ್ ಎಲ್ಲ ಹೆಂಗದಾವ. ಚಿತ್ತಿದವ್ರು ಮುಂದೆ ಹೊಂಟಾರ ಒಟ್ಟಿಗೆ. ನಡ್ರಿ ಅಲ್ಲಿ ಪೂರಾ ಮ್ಯಾಲ ಹಿಂಗಾಯ್ತು ನಡಿ. ಹಾಂ ಕರೆಕ್ಟ್. ಹಾಂ ಹೌದು, ಬೆಳಗಾವಿ. ಜಾರ್ತೈತಿ. ಇಲ್ಲ ಇಲ್ಲಿ ನಮ್ಮ ಅಣ್ಣ ಕರಿತವ್ರೆ, ಮುಂದೆ ಹೋಗ್ಬೇಡಿ, ಇಲ್ಲೇ ಕುತ್ಕೊಳ್ಳಿ ಅಂತ ಕರಿತಾ ಇದ್ದಾರೆ. ಇವ್ರ ಹೆಸರು ಚರಣ್ ಅಂತ. ಈಗ ನಮ್ಮ ಟ್ರಿಪ್ಪಿನ ಗೈಡ್ ಇವರೇ. ಅಣ್ಣ ಇರ್ಲಿ ಬಿಡಿ. ಅರ್ಥ ಹಾದಿಗೆ ಬಂದೇವಿ. ನನ್ನ ಹಿಂದೆ ಕ್ಷಿತಿಜ ಅವ್ರ ಹಿಂದೆ ಕಿರಣ್ ಅವ್ರ ಅದಾರ. ಆಮೇಲೆ ಇನ್ನೊಂದು ಸ್ವಲ್ಪ ಬೀಚ್ ಬಂದಿಂದ ಅಲ್ಲಿ ಹತ್ತಿಂದ ಸ್ಟ್ರೇಟ್ ಬೀಚ್ ಗುಂಟ ಹೋಗ್ಬಿಟ್ರೆ ಬಗ್ಗೆ ಟ್ರೆಕ್ ಆಲ್ಮೋಸ್ಟ್ ಮುಗ್ದಂಗ ನಮ್ದು. ಸೊ ನೋಡೋಕ್ಕೆಲ್ಲ ಊಟ ಬರ್ತೈತೆ ಅಂತ ಇನ್ನೂ ಹೇಳಿದಾರ. ಇನ್ನೂ ಮಟ್ಟ ಊಟ ಬಂದಿಲ್ಲ, ಬರ್ತೈತಿ. ಸದ್ಯಕ್ಕೆ ಮಾತ್ರ ಊಟ ಎಕ್ಸ್ಪೆಕ್ಟ್ ಮಾಡಂತೀನಿ. ಫುಲ್ ಒಂಥರ ನೀಲಿ ಅನಿಸ್ತೈತಿ, ಸ್ವಲ್ಪ ಗ್ರೀನ್ ಮಿಕ್ಸ್, ನೀಲಿ ಅನಿಸ್ತೈತಿ. ಸೊ ಅರೌಂಡ್ 3:30 ಹಂಗೆ ಮುಗಿತೈತೆ ಅಂದ್ರೆ ಆ್ಯಕ್ಚುಲಿ ಜಲ್ದಿ ಮುಗಿತೈತೆ ಅನ್ಸತೈತಿ. ಇನ್ನೂ ಮಂದಿ ಭಾಳ ಹಿಂದೆ ಬರ್ಬೇಕು. ಊಟ ಹೆಂಗಪ್ಪ? ಹಾಂ, ಊಟ ಮಾತ್ರ ಆ್ಯಕ್ಚುಲಿ ಹೊಟ್ಟೆ ಹಸ್ದಾಗ ಎಲ್ಲ ಚಲೋ ಕಾಣ್ತೈತೆ ಅನ್ನೋದು ಇದಕ್ಕೆ. ಕೊಟ್ಟಿದ್ದು ಬರೀ 2 ಚಪಾತಿ, ಬೆಂಡೆಕಾಯಿ ಪಲ್ಯ, ಅನ್ನ, ಸಾರ, ಮಜ್ಜಿಗೆ. ಬಟ್ ಮಜ್ಜಿಗೆ ಬಿಡ ನೆಕ್ಸ್ಟ್ ಲೆವೆಲ್, ಯಾಕಂದ್ರೆ ಬಿಸಿಲು ಐತಿ, ಮಜ್ಜಿಗೆ ಚಲೋ ಆಗ್ತೈತಿ. ಮತ್ತು ಹೊಟ್ಟೆ ಹಸ್ದಾಗ ಮಾತ್ರ ಎಲ್ಲ ಚಲೋ ಕಾಣ್ತೈತಿ. ಬಟ್ ಊಟ ಮಾತ್ರ ಚಲೋ ಐತೆ. ಈಗ ಸ್ವಲ್ಪ ಅದು ಗುಡ್ಡ ಕಾಣತ್ತಲ್ಲ, ಗುಡ್ಡ ನೆಕ್ಸ್ಟ್ ನಮ್ದು ರೆಸಾರ್ಟ. ಸೊ ಅಲ್ಲಿ ಹೋಗಿ ಚಿಲ್ ಮಾಡೋದು. ಆಲ್ಮೋಸ್ಟ್ ಟ್ರೆಕ್ ಕಂಪ್ಲೀಟ್. ಹೆಂಗಪ್ಪ ಟ್ರೆಕ್? ಅನ್ನ ಊತಾತ ಟ್ರೆಕ್. ನೆಕ್ಸ್ಟ್ ನಾಳೆ ಟ್ರೆಕ್ ಹೆಂಗಿರ್ತದೆ ನೋಡೋಣ. ಇವತ್ತಿಗೆ ಮಾತ್ರ ಟ್ರೆಕ್ ಇಷ್ಟ ಕಂಪ್ಲೀಟ್. ಡೇ 1 ಸೈನಿಂಗ್ ಆಫ್. ಆ್ಯಕ್ಚುಲಿ ಸನ್ಸೆಟ್ ಆಗತ್ತೈತಿ, ಕುಮಟಾದಾಗ ಅದೇವಿ. ನಮ್ಮ ಟೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದಾವ. ಇನ್ನು ಸ್ವಲ್ಪ ಸನ್ಸೆಟ್ ಎಲ್ಲ ನೋಡ್ಕೊಂಡು ಇನ್ನೇನು ಆರಾಮ ಕ್ಯಾಂಪ್ ಫೈರ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಸೌಂಡ್ ಸಿಸ್ಟಮ್ ಎಲ್ಲ ರೆಡಿ ಮಾಡಿದ್ದಾರೆ. ಬರೀ ಸನ್ಸೆಟ್ ನೋಡ್ರಿ ನೀವು, ಸನ್ಸೆಟ್ ನೋಡ್ರಿ.